देवाय जन्मने स्तोमो विप्रेभिलासया. ವೇದಗಳ ನಾಡು, ವೇದಾಂತಿಗಳ ಬೀಡು, ಕಲೆ ಸಂಸ್ಕೃತಿಗಳ ಅಚ್ಚರಿಯ ತವರು, ಭಕ್ತಿ ಭಾವಗಳ ದೇಗುಲ ಈ ನಮ್ಮ ಭಾರತ ಭೂಮಿ. ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವೇ ಪ್ರತಿ ಮಣ್ಣ ಕಣಗಳಲ್ಲೂ ತುಂಬಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಈ ಭಕ್ತಿ ಭಾವಗಳ ಸೆಳೆತ. ಅಚ್ಚರಿಯ ಮೂಲ ಎಂದರೆ ತಪ್ಪಾಗಲಾರದು. ಈ ದೇವರ ನಾಡಿನಲ್ಲಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ. ದೇವತೆಯ ಮೂಲಸ್ಥಾನ ಎಂದರೂ ಅತಿಶಯೋಕ್ತಿಯಲ್ಲವೆಂದು ಎಲ್ಲರಿಗೂ ತಿಳಿದಿದೆ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಒಂದು ಪವಿತ್ರ, ಪ್ರಸಿದ್ಧ, ಪುರಾತನ ಹಿಂದೂ ದೇವಾಲಯವಾಗಿದ್ದು ಆದಿಕೇಶವ ಪೆರುಮಾಳ್ ದೇವಾಲಯದ ಪ್ರತಿರೂಪವಾಗಿದೆ. ಪದ್ಮನಾಭ ದೇವಾಲಯದ ಪುರಾತನವಾದ ಪ್ರತಿಮೆಯು ತಮ್ಮ ರಚನೆಗೆ ಹೆಸರುವಾಸಿಯಾಗಿದೆ. ಇದು ಬರೋಬ್ಬರಿ 12,008 ಸಾಲಿಗ್ರಾಮಗಳನ್ನ ಹೊಂದಿದ್ದು ಅದು ಭಾರತದ ದೈವನಾಡು ಕೇರಳ ರಾಜ್ಯ ರಾಜಧಾನಿ ತಿರುವನಂತಪುರಂನಲ್ಲಿದೆ. ಮಲಯಾಳಂನ ತಿರುವನಂತಪುರಂ ನಗರದ ಹೆಸರಿನ ಅನುವಾದದ ಅರ್ಥ ಭಗವಾನ್ ಅನಂತನಗರ. ಇದು ಪದ್ಮನಾಭ ಸ್ವಾಮಿ ದೇವಾಲಯದ ದೇವತೆಯನ್ನು ಅನುಸರಿಸಿದ ಹೆಸರು. ಈ ದೇವಾಲಯವನ್ನ ಚೇರ ಶೈಲಿಯ ಮತ್ತು ದ್ರಾವಿಡ ಶೈಲಿಯ ಎತ್ತರದ ಗೋಡೆಗಳು ಮತ್ತು 16ನೇ ಶತಮಾನದ ಗೋಪುರದ ವಾಸ್ತುಶಿಲ್ಪದಲ್ಲಿ ಸಂಕೀರ್ಣ ಅಂದ್ರೆ ಪಂಚಲೋಹ ಮಿಶ್ರಣವಾಗಿ ನಿರ್ಮಿಸಲಾಗಿದೆ. ಇಂತಹ ವಾಸ್ತುಶಿಲ್ಪದ ಅಚ್ಚರಿ ಒಂದೆಡೆಯಾದ್ರೆ ಈ ದೇವಾಲಯದಲ್ಲಿ ಕಂಡುಬಂದಿರುವ ಅಗಾಧ ಸಂಪತ್ತು ಜಗತ್ತಿನ ಇತಿಹಾಸದಲ್ಲಿ ದಾಖಲಾದ ಅತಿ ದೊಡ್ಡ ನಿಧಿ ಸಂಗ್ರಹವೆಂದು ಪರಿಗಣಿಸಲಾಗಿದೆ. ಶ್ರೀ ಅನಂತ ಪದ್ಮನಾಭ ದೇವರ ದರ್ಶನ ಮತ್ತು ಪೂಜೆಯನ್ನು ಮಾಡಬೇಕಾದ್ರೆ ಒಬ್ಬರು ಮಾತ್ರ ಮಂಟಪಕ್ಕೆ ಏರಿ ಹೋಗುವಷ್ಟು ಕಿರಿದಾದ ಜಾಗವಿದ್ದು ಈ ಪದ್ಮನಾಭ ದೇವರ ದರ್ಶನ 3 ಬಾಗಿಲುಗಳ ಮೂಲಕ ದರ್ಶನ ಗೋಚರಿಸುತ್ತೆ. ಮೊದಲಿಗೆ ಭಗವಂತ ಮತ್ತು ಅವನ ಕೈ ಕೆಳಗಿರುವ ಶಿವಲಿಂಗದ ದರ್ಶನವು ಮೊದಲ ಬಾಗಿಲಿನ ಮೂಲಕ ದರ್ಶನವಾಗುತ್ತೆ.
ನಂತರ ಕಟು ಸರ್ಪಕಾರದ ಮೇಲೆ ಮಲಗಿರುವ ಅನಂತ ಪದ್ಮನಾಭನು ಭೃಗುಮುನಿಯ ಭಗವಂತನ ಹೊಕ್ಕಳಿಂದ ಹೊರಹೊಮ್ಮುವ ರೀತಿಯೊಂದಿಗೆ ಕಮಲದ ಮೇಲೆ ಕುಳಿತಿರುವ ಬ್ರಹ್ಮನ ದರ್ಶನ ನೀಡುವ ಅನಂತ ಪದ್ಮನಾಭನು ಶ್ರೀದೇವಿ ಮತ್ತು ಭೂದೇವಿಯ ಚಿನ್ನದ ಅಭಿಷೇಕ ಮೂರ್ತಿಗಳು ಎರಡನೇ ಬಾಗಿಲಿನ ಮೂಲಕ ದರ್ಶನವಾಗುವುದು. ಭಗವಂತನ ಪಾದಗಳು, ಭೂದೇವಿ ಮತ್ತು ಪದ್ಮನಾಭನ ಬೆಳ್ಳಿ ಉತ್ಸವ ಮೂರ್ತಿ ಮಾರ್ಕಂಡೇಯ ಮುನಿ ಮೂರನೆಯ ಬಾಗಿಲಿನ ಮೂಲಕ ದರ್ಶನ ಕೊಡೋದು ವಿಶೇಷ. ಜೊತೆಗೆ ಚಾಮರಂ, ಗರುಡ, ನಾರದ, ತುಂಬುರು, ವಿಷ್ಣು, ಸೂರ್ಯ, ಚಂದ್ರ, ಸಪ್ತರ್ಷಿ, ಮಧು ಮತ್ತು ಕೈತರಭರ 6 ಆಯುಧಗಳ ದೈವಿಕ ರೂಪಗಳನ್ನು ಹೊಂದಿರುವ 2 ದೇವತೆಗಳ ವಿಗ್ರಹಗಳು ಗರ್ಭಗುಡಿಯಲ್ಲಿವೆ. ಅನಂತ ಪದ್ಮನಾಭ ದೇಗುಲದಲ್ಲಿ ಅಡಗಿರುವ ಅಷ್ಟೈಶ್ವರ್ಯಗಳ ಕಣಜದ ಸಂಪತ್ತಿನ ಕಥೆಯೇ ಒಂದು ದಂತಕಥೆ. ಹಿಂದೆ ಭರತ ಭೂಮಿಯನ್ನು ಚಿನ್ನದ ಹಕ್ಕಿ ಎಂದು ಕರೆಯಲಾಗ್ತಿತ್ತು. ಈ ಮಾತನ್ನ ನಿಜವೆಂದು ಸಾಬೀತುಪಡಿಸಲು ಕೇವಲ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಅಷ್ಟೈಶ್ವರ್ಯಗಳೇ ಸಾಕು. ಇದರ ಜೊತೆಗೆ ವಾರ್ಷಿಕ ರಥಯಾತ್ರೆಗೆ ಹೆಸರುವಾಸಿಯಾದ ಪೂರಿ ಜಗನ್ನಾಥ ದೇವಾಲಯವು ಮತ್ತೊಂದು ದೈತ್ಯ ಇತಿಹಾಸವೇ ಸರಿ. ಚತುರ್ಧಾಮ ಅಂದ್ರೆ ಭಾರತದ 4 ಹಿಂದೂ ಶಿವನ ದೇವಾಲಯಗಳನ್ನು ಹೊಂದಿದ ಮತ್ತೊಂದು ಹೆಸರೇ ಚತುರ್ಧಾಮ. ಅವು ಯಾವುವು ಎಂದ್ರೆ ಬದರಿನಾಥ, ದ್ವಾರಕಾ, ಪುರಿ ಮತ್ತು ರಾಮೇಶ್ವರಂ ಪೂರಿ ಜಗನ್ನಾಥ. ಈ ಪವಿತ್ರ ಕ್ಷೇತ್ರಗಳನ್ನ ಚತುರ್ಧಾಮ ಎಂದು ಹೇಳ್ತಾರೆ.